ನಡಿ ಇದ್ದಾನ ನೆಲ್ಲಿಕಾಯಿ. ಸೊ ತಿನ್ನೋದಕ್ಕಿಂತ ಇದನ್ನು ಹೆಕ್ಕಿ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಉಂಟಲ್ಲ, ಒಂದು ಕ್ರೇಜ್ ಇತ್ತು. ಮಲಗೋದಷ್ಟೇ ತಾಚಿ ಅವನಿಗೆ ಒಟ್ಟು ಆಟಲಿಕ್ಕೆ ನೀರು ಸಿಕ್ಕಿತ್ತು ಅಂತ ಖುಷಿ. ಅಲ್ಲಿ ನೋಡಿ ಟಿಂಕಿ ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬೆಳಗಿದ ವರ್ಕೆಲ್ಲ ಆಗಿ ಇನ್ನು ದನಗಳನ್ನು ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು. ಅವ್ರಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು. ನಿನ್ನೆ ಸ್ನಾನ ಮಾಡಿಸ್ಲಿಕ್ಕೆ ಆಗಲಿಲ್ಲ, ಮತ್ತು ಸಗಣಿ ತುಂಬ ಆಗಿದೆ. ಗೊಬ್ಬರ ಫುಲ್ ಆಗ್ತಾ ಬಂದಾಗೆ ಸಗಣಿ ಆಗೋದು ಜಾಸ್ತಿ ಆಗ್ತದೆ. ಹಾಗೆ ಈಗ ಒಂದು ಸ್ನಾನ ಮಾಡಿಸಿ ಅವರನ್ನು ಹೊರಗೆ ಬಿಟ್ಟು ಆದಮೇಲೆ ನಾವು ತಿಂಡಿ ತಿನ್ನಲಿಕ್ಕೆ. ರಿಂಕು ಅಣ್ಣಯ್ಯ ಗುರು ಮಾಡೋದವನ ಕರೆದ್ರೆ ಸಾಕು. ಓಯ್ ರಿಂಕು, ಏ ರಿಂಕು, ತಿಂಡಿ ಎಲ್ಲ ತಿಂದಾಯಿತು. ದನಗಳನ್ನೆಲ್ಲ ಹೊರಗೆ ಬಿಟ್ಟು ನಾನೀಗ ತೋಟಕ್ಕೆ ಹೋಗ್ತಿದ್ದೇನೆ. ಅದು ಅಪ್ಪ ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗೆ ಈಗೊಮ್ಮೆ ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಆ ಕಡೆ ಸೈಡಲ್ಲೇ ಸೊಪ್ಪು ಮಾಡುವ ಅಂತ ಇದ್ದೇನೆ. ಹಾಗೆ ಸೊಪ್ಪಿದ್ದು ಸಹ ಕತ್ತಿ ತಗೊಂಡು ಬಂದೆ. ಇವತ್ತಿಂದ ಅದು ಅಪ್ಪ ಅದು ಚೆಕ್ ಮಾಡೋದು ಏನಂದರೆ, ಲಾಸ್ಟ್ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಪ್ರಿಂಕ್ಲರ್ ಹಾರಿಸೋದು ನಿಲ್ಲಿಸಿರ್ತಾರೆ. ಅಂದರೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಪ್ರಿಂಕ್ಲರ್ ಹಾಕೋದಿಲ್ಲ. ಹಾಗೆ ಇವಾಗ ಅಲ್ಲಿಂದ ಇಲ್ಲಿ ತನಕ ಎಂತಾದರೂ ಈ ಪೈಪಲ್ಲಿ ಏನಾದರೂ ಹೋಗಿದ, ಎಲ್ಲರೂ ಕಟ್ಟಾಗಿದ, ಇಲ್ಲಿ ನೀರು ಹೋಗ್ತದೆ, ಅದೆಲ್ಲ ಈಗ ಚೆಕ್ ಮಾಡ್ತಾರೆ. ಇನ್ನು ಸ್ವಲ್ಪದಲ್ಲಿ ಅನ್ನು ಇದು ಸಿಗಲ್ ಲೈಟ್ ತಗೊಂಡು ಬಾ, ಸ್ಪ್ಯಾನರ್ ತಗೊಂಡು ಬಾ ಅಂತ ಶುರು ಮಾಡ್ತಾರೆ. ನೋಡುವ ಎಲ್ಲಿ ಸರಿ ಉಂಟಾ ಎಂತ ಅಂತ ಇವಾಗ ಚೆಕ್ ಮಾಡ್ಬೋದಪ್ಪ. ನಡಿ ಇದ್ದಾನಪ್ಪನೊಂದು ಟ್ಯಾಲೆಂಟ್. ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ, ನನಗೆ ಆಗೋದಿಲ್ಲ. ಅವರು ಬೇರೆ ಬೇರೆ ಎಲೆಯಲ್ಲಿ ಮಾಡ್ತಾರೆ. ಅದೊಂದು ಮುಂಚೆ ಎಲೆ ತೋರಿಸಿದ್ದಲ್ಲ,
ಅವರಿಗೆ ಆಗ್ಬೋದು ಈ ಪ್ರಾಯದಲ್ಲಿ ನನಗೆ ಎಷ್ಟು ಉಪದ್ರ ಮಾಡ್ತಾಳೆ ಇವಳು ಅಂತ. ಪಂಪ್ ಸ್ಟಾರ್ಟ್ ಮಾಡಲಿಕ್ಕೆ ಬಂದಿದ್ರು. ನಾನು ಅಲ್ಲೇ ಸೊಪ್ಪಿಗೆ ಬಂದೆ ಹೇಗೂ ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ. ಹಾಗೆ ಅವ್ರ ಹತ್ರ ಅದು ಸೌಂಡ್ ಮಾಡ್ತಾರಲ್ಲ, ಅದು ನನಗೆ ಸಹ ಗೊತ್ತಿರಲಿಲ್ಲ. ನಾನು ಮೊನ್ನೆ ಎಂಥದ್ದು ಯಾರ್ದೋ ಒಂದು ಶಾರ್ಟ್ಸ್ ವೀಡಿಯೋದಲ್ಲಿ ನೋಡಬೇಕಾದ್ರೆ ಅವರು ಹೀಗೆ ಪಿ ಊದ್ನ ಅಪ್ಪನ ಹತ್ರ ಹೇಳಿದ್ದೆ, ಅಪ್ಪ ನಿಮಗೆ ಆಗ್ತದೆ ಹಾಗೆ ಮಾಡಲಿಕ್ಕೆ ಅಂತ. ಹೌದು ನಾವು ಮುಂಚೆ ಎಲ್ಲ ಮಾಡ್ತಿದ್ವಿ ಅಂಥೇಳಿ ಇವಾಗ ಅವರು ಟ್ರೈ ಮಾಡಿದ್ದು ನನಗೆ ವೀಡಿಯೋಗೋಸ್ಕರ. ಸೊಪ್ಪಾಯಿತು. ಸೊಪ್ಪಾಗಿ ಈಗ ದನಗಳ ಹತ್ರ ಹೋಗ್ತಿದ್ದೇನೆ. ಏನಂದರೆ ಅವರನ್ನಪ್ಪ ಬದಲಿಸಿದಾರಾ ಎಂತಂದು ಗೊತ್ತಿಲ್ಲ. ಕಟ್ಟಿದ ಮೇಲೆ ನಾನಾಚೆ ಹೋಗಲಿಲ್ಲ. ನಾನು ಮನೆಗೆ ಬಂದು ತಿಂಡಿ ಎಲ್ಲ ಮಾಡಿ ಅಪ್ಪನಿಗೆಲ್ಲ ಕೊಟ್ಟು ಆಮೇಲೆ ಸೊಪ್ಪೆಲ್ಲ ಮಾಡಿ ಈಗ ಹೋಗ್ತಿದ್ದೇನೆ. ಮತ್ತು ಇನ್ನೂ ಒಂದು ಗಂಟೆ ಅವರಿಗೆ ಮೇಯಲಿಕ್ಕೆ ಬಿಟ್ಟು ಆಮೇಲೆ ಹೊಳೆ ಹತ್ರಕ್ಕೆ ಬಿಡೋದು. ಈಗ ಹೋಗುವ. ಗೈಸ್, ನನಗೆ ನೋಡಿ ಎಂತ ಸಿಕ್ಕಿತ್ತು ಅಂತ. ನೆಲ್ಲಿಕಾಯಿ. ಇದರಲ್ಲಿ ನೆಲ್ಲಿಕಾಯಿ ಆಗೋದಿಲ್ಲ, ರೇರ್. ಆದರೆ ನನಗೆ ಸಿಗ್ತಾ ಉಂಟು ಮಾತ್ರ 4-5 ಹೀಗೆ. ಇವತ್ತು ಒಂದೇ ಸಿಕ್ಕಿದ್ದು. ನಾನೊಂದು 10 ಮಿನಿಟ್ಸ್ ಅದು ಹುಡುಕಿದೆ, ಒಂದೇ ಸಿಕ್ಕಿದ್ದು. ಅಂದರೆ ಏನು ಗೊತ್ತುಂಟ, ಮುಂಚೆ ಈ ಮರ ಕೆಳಗೆ ನೆಲ್ಲಿಕಾಯಿ ಎಷ್ಟು ಸಿಕ್ತಿತ್ತು ಅಂತ ಹೇಳಿದರೆ, ನಾನು ಪುಚ್ಚಕ್ಕೆಲ್ಲ ಕಾಂಪಿಟೇಷನಲ್ಲಿ ಬಂದು ಹೆಕ್ತಿದ್ವಿ. ಅಂದರೆ ನನಗೆ ಜಾಸ್ತಿ ಸಿಗ್ತದ, ನಿಮಗೆ ಜಾಸ್ತಿ ಸಿಗ್ತದ ಅಂದರೆ ಹೆಕ್ಕಿಕೊಂಡು ಹೋಗಿ ಆದಮೇಲೆ ಮನೆಯಲ್ಲಿ ಲೆಕ್ಕ ಹಾಕಲಿಕ್ಕೆಲ್ಲ ಇರ್ತಿತ್ತು. ನನಗಿಷ್ಟು ಸಿಕ್ಕಿದೆ, ನಿನಗೆಷ್ಟು ಸಿಕ್ಕಿದೆ ಅಂತೆಲ್ಲ ಹೇಳಿ. ಸೊ ತಿನ್ನೋದಕ್ಕಿಂತ ಇದನ್ನು ಹೆಕ್ಕಿ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಉಂಟಲ್ಲ, ಒಂದು ಕ್ರೇಜ್ ಇತ್ತು. ಮತ್ತು ಈ ಕ್ಲಾಸಿಗೆ ತಗೊಂಡೋಗಿ ತಿಂತಿದ್ವಿ. ಇದು ನೆಲ್ಲಿಕಾಯಿ ಹೇಗೆ ಅಂದರೆ ಸ್ವಲ್ಪ ಕಹಿ ವಿತ್ ಹುಳಿ. ಆದರೆ ಇದು ತಿಂದೆಲ್ಲ ಆದಮೇಲೆ ನೀರು ಕುಡಿದು ಎಷ್ಟು ಸಿಹಿ ಗೊತ್ತುಂಟ, ಅಷ್ಟು ಇಷ್ಟ ನಮಗೆ. ಇವಾಗ ಹಾಗೆ ಹೆಕ್ಕಲಿಕ್ಕೆ ಅಕ್ಕನವ್ರು ಸಹ ಇಲ್ಲ, ಈಗ ಅದರಲ್ಲಿ ಆಗೋದು ಸಹ ಇಲ್ಲ ಮುಂಚಿನ ಥರ. ನನಗೆ ಮುಂಚೆ ಎಷ್ಟು ಸಿಕ್ತಿತ್ತು ಅಂದರೆ, ನನ್ನ ಅದು ಶಾರ್ಟ್ಸಿನ ಇದು ಪಾಕೆಟ್ ಇರ್ತದಲ್ಲ ಅದರಲ್ಲಿ ಫುಲ್ ಆಗ್ತಿತ್ತು, ಅಷ್ಟು ಸಿಕ್ತಿತ್ತು. ಇವಾಗ ರೇರ್. ಸಿಕ್ಕಿದರೆ ಹೆಚ್ಚು ಅಂತ ಹೇಳಿದರೆ 4, ಅದಕ್ಕಿಂತ ಜಾಸ್ತಿ ಸಿಗೋದೇ ಇಲ್ಲ. ಇವತ್ತು 1 ಸಿಕ್ಕಿದೆ. ನಾನು ಇವರನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದೆ. ಅಂದರೆ ಮಧ್ಯಾಹ್ನ ಆಯಿತು, ನೀರು ಹತ್ರಕ್ಕೆ ಹೋಗುವ ಅಂತೇಳಿ. ಏನಂದರೆ ಇವಳನ್ನು ಬಿಟ್ಟಿದ್ದೆ, ಇವಳು ಮಾತ್ರ ಕಟ್ಟಿ ಹಾಕಿದಾಗೆ ಒಂದೇ ಕಡೆ ನಿಂತಿದ್ಲು. ಹಾಗೆ ಈಗ ನಾನು ಇವಳನ್ನು ಕರ್ಕೊಂಡು ಬಂದಿದ್ದೆ. ಇವಳಾದರೂ ಮೇಯ್ತಾ ಮನೆ ಹತ್ರಕ್ಕೆ ತಲುಪಿದ್ಲು. ಒಂದು ಕುಕ್ಕರೆ ನೋಡಿ, ಟೈಮ್ ರಸ್ಕ್ ತಂದಿದ್ದೇನೆ ಇವತ್ತು ನಾನು. ಅಪ್ಪ ಮೊನ್ನೆಯಿಂದ ಬುಬ್ಬು ಹೊಡಿತಿದ್ದಾರೆ, ಒಂದು ರಸ್ಕ್ ತಾಮರ ಐತಿ ಅಂತ. ಅದಕ್ಕೆ ಇವರಿಗೆ ತಗೊಂಡು ಬಂದದ್ದು. ಮತ್ತು ಬೇರೆ ಎಲ್ಲ ತಿಂಡಿ ಇತ್ತು, ಅದೆಲ್ಲ ಮುಗಿಸೋದು ಇವರಿಗೆ ಹಾಕಿ. ಒಬ್ಬನೇ ಇದ್ದಾನೆ ಇವತ್ತು. ಡಿಂಕ ಇಲ್ಲ, ರಿಂಕ ಇದ್ದಾನೆ. ಇವನು ಇದು ರಸ್ಕ್ ತಿಂದಾದ್ಮೇಲೆ ನನ್ನೊಟ್ಟಿಗೆ ಹುಲ್ಲಿಗೆ ಬರೋದು. ಹುಲ್ಲಾಗಿ ಹಾಲು ಕರಿಯೋ ತನಕ ಒಟ್ಟಿಗೆ ಇರ್ತಾನೆ. ಒಂದು ವೇಳೆ ಹಾಲು ಕುಡಿಲಿಕ್ಕೆ ಇರಲಿಲ್ಲ ಅಂತ ಹೇಳಿದರೆ ಆ ದಿವಸ ಹೇಳ್ದು ಬಿಡ ಇವನ ಒಬ್ಬೆ. ಬ್ಲ್ಯಾಕ್ ಬ್ಯೂಟಿ ಇದ್ದಾಳೆ ನಮ್ಮ ಜೂಯಿ. ಎಂತ ನಿದ್ದೆ ಮಾಡೋದು ಗೊತ್ತುಂಟ ಅವಳು. ಅಲ್ಲಿ ನೋಡಿ, ಇಲ್ಲಿ ಒಂದು ಸೊಳ್ಳೆ ಕಚ್ಚಿತುಂಟು. ಅದರದ್ದು ಯೋಚನೆ ಇಲ್ಲ. ಮಲಗೋದು ಅಷ್ಟೇ. ತಾಚಿ ಚಹಾ ಎಲ್ಲ ಕುಡ್ದಾಯಿತು. ಚಹಾ ಕುಡ್ದಾಗ ಈಗ ಹುಲ್ಲಿಗೆ ಬಂದೆ. ಏನಂತ ಹೇಳಿದರೆ, ಅಪ್ಪ ಆವಾಗ ಪಂಪ್ ಸ್ಟಾರ್ಟ್ ಮಾಡಿದ್ರು ನಾನು ಸೊಪ್ಪಿಗೆ ಹೋಗಿರುವಾಗ. ಮಧ್ಯಾಹ್ನ ಆವಾಗ ಕರೆಂಟ್ ಹೋದ್ದು, ಮತ್ತು ಈಗ ಬಂದಿದೆ. ಈಗ ಎಷ್ಟೊತ್ತಿಗೆ ಬಂದ ಗೊತ್ತಿಲ್ಲ, ನಾನು ಸಹ ನೋಡಿರಲಿಲ್ಲ. ಅದು ಪಂಪ್ ಸ್ಟಾರ್ಟ್ ಆಗ್ತಾ ಉಂಟು. ಇಲ್ಲಿ ನಾನು ಹೇಳಿದ್ದೆ ಅಲ್ಲ, ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳಿ, ಇನ್ನು ನಾಳೆಯಿಂದ ಚೆಕ್ ಮಾಡಲಿಕ್ಕೆ ಇರ್ತದೆ ಅಂತ. ಅದಕ್ಕೆ ಇವತ್ತಿಂದೆಲ್ಲ ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್. ನೀರೊಂದು ಕಡೆ ಹೋಗ್ತಾ ಉಂಟು.
ನೀರು ಹೋಗಿದೆ, ಇವ ಇಲ್ಲಿ ವಾಟರ್ ಥೆರಪಿ ಮಾಡ್ತಿದ್ದ, ಕುಟ್ಟಿ ಹೋಗಿದೆ ಅಂತ. ಅದಕ್ಕೆ ಈ ಕಲ್ಲಿಡುದು, ಕಲ್ಲಿಟ್ಟು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದೆ, ನಾನು ನೋಡಬೇಕಷ್ಟೇ. ಜಾಸ್ತಿ ಹೋಗೋದು ಚೂರು ಕಡಿಮೆ ಆಯಿತು, ಆದರೆ ಪಂಪ್ ನಿಲ್ಲಿಸಿ ಬರೋದು ಬೆಸ್ಟ್. ನಿಲ್ಲಿಲ್ಲ ಇದು. ಇವನಿಗೆ ಒಟ್ಟು ಆಟಲಿಕ್ಕೆ ನೀರು ಸಿಕ್ಕಿತ್ತು ಅಂತ ಖುಷಿ. ಅಲ್ಲಿ ನೋಡಿ ಟಿಂಕಿ ಸಹ ಈಗ ಕೂರನಾಗೆ ಮಾಡೋದು ಅಂತ. ಟಿಂಕಿ ಏನಂದರೆ, ಇವಾಗ ನಾನು ಎಲ್ಲಾದರೂ ಫಂಕ್ಷನಿಗೆ ಹೋಗ್ತೇನೆ ಅಂದರೆ ಸ್ಯಾರಿ ಉಟ್ಟು ರೆಡಿಯಾಗಿಲ್ಲ ಹೋಗ್ತೇನಲ್ಲ ಇವಾಗ, ಆದರೆ ನನಗೆ ಕಮೆಂಟಲ್ಲಿ ಎಲ್ಲ ಕೆಲವ್ರದ್ದು ನೋಡ್ತೇನೆ, ನೀವು ಮದುವೆ ಆದಮೇಲೆ ಚೆಂದ ಆಗಿದ್ದೀರಾ, ಯಾಕೆ ಮುಂಚೆ ಚೆಂದ ಇರಲಿಲ್ವ? ನಾನು ಮುಂಚೆ ಅಷ್ಟೆಲ್ಲ ರೆಡಿಯಾಗಿ ಹೋಗ್ತಿದ್ದೆ, ಎಲ್ಲರೂ ಸಹ ಹೇಳ್ತಿದ್ರು ಚೆಂದ ಕಾಣ್ತಿದ್ದೀರಾ, ಯು ಆರ್ ಲುಕಿಂಗ್ ಪ್ರೆಟಿ ಅಂತ. ಅದು ಹೇಗೆ ನಾನು ಮದುವೆ ಆದಮೇಲೆ ಚೆಂದ ಆಗೋದು? ಹೌದು, ನನ್ನ ಕುತ್ತಿಗೆಯಲ್ಲಿ ಕರಿಮಣಿ ಉಂಟು, ಹಾಗೆ ಏನೋ ಒಂಚೂರು ಚೆಂದ ಕಾಣ್ತೇನೆ ಅಂತ ಹೇಳ್ಬೋದು, ಆದರೆ ನಾನು ಇದ್ದಾಗೆ ಇದ್ದೇನೆ, ಚೇಂಜ್ ಆಗಲಿಲ್ಲ. ನಾನು 4 ಮಂತ್ ಬ್ಯಾಕ್ಸಿದು ಯೂಟ್ಯೂಬ್ ವ್ಲಾಗ್ಸ್ ನೋಡುವಾಗ ಸಹ ನಾನು ಇದ್ದಾಗ ಇದ್ದೇನೆ, ಆದರೆ ಇವಾಗ ಒಂದು ಹಣೆಯಲ್ಲಿ ಮೇಲೆ ಒಂದು ಬೊಟ್ಟು ದೊಡ್ಡದಿರ್ತೇನೆ. ಮುಂಚೆಲ್ಲ ಬೊಟ್ಟು ಇದ್ದರೂ ಇರ್ತಿತ್ತು, ಇಲ್ಲಾದರೂ ಇರ್ತಿತ್ತು, ಹಾಗೆ ಇರ್ತಿತ್ತು ನಾನು. ಇವಾಗ ಒಂದು ಕಂಪಲ್ಸರಿ ಇಟ್ಕೊಳ್ತೇನೆ ಮದುವೆ ಆಗಿದೆಯಲ್ಲ ಅಂತ ಹೇಳೋದಕ್ಕೆ. ಮತ್ತು ನಂಗೆ ಅದು ಇಟ್ಕೊಳ್ಳಿಕ್ಕೆ ಸಹ ತುಂಬ ಖುಷಿ. ಹಾಗೆ ಆದರೆ ಅದೊಂದು ನಾನು ನಂಬೋದಿಲ್ಲ, ನೀವು ಮದುವೆ ಆದಮೇಲೆ ಚೆಂದ ಆಗಿದ್ದೀರಾ ಅಂತ. ಅದು ಹೇಗೆ ನನ್ನ ಹಸ್ಬೆಂಡಿಗೆ ನೀವು ಕ್ರೆಡಿಟ್ ಕೊಡೋದಾ? ಅಲ್ಲಿ ಇವತ್ತು ಕೆಳಗೆ ತೋಟಕ್ಕೆ ಬಂದದ್ದು, ಅಂದರೆ ಇದು ಸಹ ತೋಟ ಸ್ವಲ್ಪ ಒತ್ತಾರೆ ಆಗೋದು ಬಾಕಿಯಾಗಿತ್ತು, ಪೆಂಡಿಂಗ್ ಇತ್ತು. ನನ್ನ ಹಸ್ಬೆಂಡ್ ಬಂದರೆ ಎಂತ ಅಂತ ಹೇಳಿದರೆ, ನಾವು ತುಂಬ ಹುಲ್ಲಿರುವಲ್ಲಿ ಹೋಗಿ ರಪ್ಪ ಹುಲ್ಲು ಮಾಡಿ ಬರೋದು, ಇದು ಇಲ್ಲೇ ಪೆಂಡಿಂಗ್ ಆಗ್ತದೆ. ಅದಕ್ಕೆ ಇದನ್ನು ಕ್ಲಿಯರ್ ಮಾಡ್ತಾ ಬಂದೆ. ಆಲ್ಮೋಸ್ಟ್ ಆಯಿತು. ಅದು ಮಾಡಬೇಕು ಅಂತಿಲ್ಲ, ಯಾಕಂದರೆ ಒಂದು ಸಲ ಹಿರಿದದ್ದು. ಅಪ್ಪ ಸಹ ಬಂದರು, ಅಂದಾಜು ಮಾಡಿ ಬಂದಿದ್ದಾರೆ ಹುಲ್ಲಾಯಿತು ಅಂತೇಳಿ. ಹುಲ್ಲಾಗಿ ಮನೆಗೆ ಬಂದೆ. ಅಪ್ಪ ದನಗಳನ್ನು ಇನ್ನೂ ಸಹ ಕರ್ಕೊಂಡು ಬರಲಿಲ್ಲ. ಈಗ ನಾನು ಬೊಬ್ಬು ಹೊಡಿತೇನೆ ಅಂತ ಹೇಳಿ ಕರ್ಕೊಂಡು ಬರ್ಲಿಕ್ಕೆ ಹೋದರೆ, ಯಾಕೆ ಗೊತ್ತುಂಟ, 4:20 ನಾನು 4:15 ಹೋಗಬೇಕು, 4:15 4:45 ಹಾಲು ಕರೀಲಿಕ್ಕೆ ಹೋಗಬೇಕು. ನಾನು ಅಷ್ಟು ಹೊತ್ತು ಹುಲ್ಲು ಮಾಡುವಾಗ ನಾನು ಕರ್ಕೊಂಡು ಬಂದು ಕಟ್ಟಿ ಹಾಕಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಅವ್ರು ಕರ್ಕೊಂಡೇ ಬರಲಿಲ್ಲ. ಈಗ ನಾನು ದನ ಕರ್ಕೊಂಡು ಬರ್ತೇನೆ ಅಂತೇಳಿ ಓಡಿದ್ರು. ಇವಳು ಕರೀತಿದ್ದಾಳೆ. ಹಾಯ್ ಸುಬ್ಬಮ್ಮ. ನಾನು ಸಂಜೆ ಹಾಲು ಕರೆದು ಡೈರಿ ಕೊಟ್ಟು ಬಂದೆ. ಇವರಿಬ್ಬರು ಆಟ ಆಡಲಿಕ್ಕಿದ್ದಾರೆ ಅವಳೊಟ್ಟಿಗೆ. ಅವಳನ್ನು ಬಿಡಬೇಡ ಅಂತ ಹೇಳಿದ್ದಾರೆ, ಯಾಕಂದರೆ ಅಪ್ಪ ತರಕಾರಿ ಮಾಡಿದ್ದು ಉಂಟಲ್ಲ ಅಲ್ಲೆಲ್ಲ ಹೋಗಿ ಕುಣಿತಾಳೆ. ಅದಕ್ಕೇನು ಗಿಡ ಆದಮೇಲೆ ಬಿಡಲಿಕ್ಕಿಲ್ಲ. ಎಂತ ಶುಭಮ್ಮ?